ನಮ್ಮ ಕಾಂಟ್ರಾಕ್ಟ್ಗಳು ನಮಗೆ ಅತಿ ಹೆಚ್ಚು ಸಂತಸವನ್ನು ಉಂಟು ಮಾಡಿದ್ದಾರೆ. ನಾಗರಾಜ್ ಸುಮಾರು 2.5 ಲಕ್ಷ ರೈತರ ಬದುಕಿಗೆ ಏನು ಕೆಲವರೆಲ್ಲ ಆಸೆ ಬಿಟ್ಟರು, ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಅದಕ್ಕೆಲ್ಲ ಉತ್ತರವನ್ನು ನಾವು ತೆಗೆದುಕೊಂಡಂಥ ತೀರ್ಮಾನಕ್ಕೆ ಫಲ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ನಾನು ಯಾವ ಸ್ಟೇಜಲ್ಲಿದೆ ಅಂತ ನೋಡಲಿಕ್ಕೆ ಬಂದಿದ್ದೇನೆ. ಎಲ್ಲ ಗೇಟ್ಗಳು ಕೂಡ 33 ಗೇಟ್ಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಕೆಲಸ ಉಳ್ಕೊಂಡಿದೆ. ಮೇ 15ನೇ ತಾರೀಕು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನು ಈಗಾಗಲೇ ನಾವು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿದ್ದೇನೆ. 7ನೇ ತಾರೀಕಷ್ಟೊತ್ತಿಗೆ ಇನ್ನಿರೋಂಥ ಒಂದು ಕೆಲವು ಸಣ್ಣ ಕೆಲಸಗಳನ್ನು ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಈಗ 10.5 TMC ನೀರಿದೆ. ಈಗ ಮಳೆ ಬಿತ್ತು ಅಂದರೆ 2 ತಿಂಗಳಿಗೆ ಸುಮಾರು 44 TMC ಅಷ್ಟು ತುಂಬಲಿಕ್ಕೆ ಅವಕಾಶ ಇದೆ. ಇದಕ್ಕೆ 54 ಕೋಟಿ ರೂಪಾಯಿ ಈಗಾಗಲೇ ಖರ್ಚು ಮಾಡಿದ್ದೀವಿ, ಬರೀ ಗೇಟ್ಗೆ ಮಾತ್ರ. ಒಟ್ಟು ನಿಮ್ಗೆ ಗೊತ್ತಿದೆ, ಈಗಾಗಲೇ 64-34 ಆ ರೇಷಿಯೋನಲ್ಲಿ 2 ರಾಜ್ಯಗಳು ಇದಕ್ಕೆ ಬಂಡವಾಳ ಹಾಕ್ತಾ ಇದ್ದೀವಿ. ನಾನು ಅವ್ರಿಗೆ, ನಮ್ಮ ಡ್ಯಾಮ್ ಅವ್ರಿಗೆ ಫ್ರೀ ಕೊಟ್ಟಿದ್ದೀನಿ. ಗೌರ್ಮೆಂಟ್ ಇದಕ್ಕೆ ಇಂಟರ್ಫಿಯರ್ ಆಗಬಾರ್ದು, ನಾವು ಯಾರು ಜಾಸ್ತಿ ಆಡಳಿತ ಮಂಡಳಿಗೆ ನಾವು ದುಡ್ಡು ಒದಗಿಸ್ಕೊಟ್ಟು ತೀರ್ಮಾನ ಮಾಡೋದು, ಅಷ್ಟು ಮಾತ್ರ ನಾವು ತೆಗೆದುಕೊಳ್ಬೇಕು ಅಂತೇಳಿ ನಾವು ಮಾಡಿದ್ದೀವಿ. ಈ 33 ಗೇಟನ್ನು ಅಳವಡಿಸಿದ್ದು ಇಡೀ ದೇಶಕ್ಕೆ ಒಂದು ದೊಡ್ಡ ಸವಾಲು ಮತ್ತು ಒಂದು ಮಾದರಿ. ಇಡೀ ದೇಶ ಇದನ್ನು ನೋಡ್ತಾ ಇತ್ತು ಏನಾಗ್ತದೆ ಅಂತೇಳಿ. ಅವತ್ತು ಇದನ್ನು 19ನೇ ಗೇಟ್ ಹೋದಾಗ ಮಧ್ಯರಾತ್ರಿ ನನಗೆ ನಮ್ಮ ಅಧಿಕಾರಿಗಳು, ನಮ್ಮ ಶಿವರಾಜ್ ಚಂಗಡಿಯವರು ನನಗೆ ಫೋನ್ ಮಾಡಿದಾಗ ಡ್ಯಾಮ್ ಅಳ್ಳಾಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಓಡ್ ಬಂದೆ ನಾನು ಬೆಳಗ್ಗೆನೆ. ಇದೆಲ್ಲ 9 ಗಂಟೆಗೆ ಇದ್ದು ತೀರ್ಮಾನ ತೆಗೆದುಕೊಂಡು ಕನ್ನಯ್ಯ ನಾಯ್ಡು ಅವ್ರ ಕೂಡ ನಾವು ಅಭಿಪ್ರಾಯ ಪಡೆದು, ಅವರ ಅಭಿಪ್ರಾಯ ಪಡೆದು ಅವ್ರಿಗೂ ಗೌರವ ಕೊಟ್ಟು, ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟು ಅವರು ಕೂಡ ನಾವು ಏನು ಗೌರವವನ್ನು ಕೊಡುವಂಥ ಕೆಲಸ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಒಟ್ಟು ಇದಲ್ಲದೆ ಬೇರೆ ಬೇರೆ ಕೆಲಸಗಳಿಗೆ ಸುಮಾರು 315 ಕೋಟಿಯಷ್ಟು ಕೆಲವು ಕೆಳಗಡೆ ರಿಪೇರ್ಸು, ಕೆನಾಲ್ ರಿಪೇರ್ಸ್ಗೆಲ್ಲ ಈ ವರ್ಷ ಖರ್ಚನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಮಿಡಲ್ ಗೇಟು 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಪ್ಲೇಟ್ಗೆ ಈಗಾಗಲೇ ಬಾಟಮು, ಮಿಡ್ಲು, ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ. ಈಗ ನ್ಯೂ ಚೈನು, ಈಗ ಚೈನು ನಮ್ಮ ಎಕ್ಸ್ಪರ್ಟ್ಸು ಚೈನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆದರೂ ಎಲ್ಲ ಗಟ್ಟಿಯಾಗಿದೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಚೇಂಜ್ ಮಾಡ್ಬೋದು ಅಂತ ಹೇಳಿದ್ರು. ಟೆಂಡಲ್ಲೇ ಸೇರಿಸಿದ್ದೀನಿ. ಯಾಕೆ ಇಷ್ಟೇ ಮಾಡಿದ್ದೀವಂತ, ಚೈನ್ ಯಾಕೆ ಸುಮ್ಮನೆ ಅಂತೇಳಿ ಎಲ್ಲೂ ಹೋಗೋದಿಲ್ಲ, ಅದಕ್ಕೇನು ಬಂಡವಾಳ ನಮಗೇನು ಲಾಸ್ ಆಗೋದಿಲ್ಲ. ಅದನ್ನು ಎಸ್ಟಿಮೇಟಲ್ಲಿ ಸೇರಿಸಿದ್ದೀವಿ. ಅದನ್ನು ತೆಗೆದುಬಿಡಿ, ಚೇಂಜ್ ಮಾಡಿ ಅಂತ ಹೇಳಿದ್ದೇನೆ. ಅದು ಕೂಡ ಈಗಾಗಲೇ ತಮಿಳುನಾಡು, ಚೆನ್ನೈಯಲ್ಲಿ ಒಂದು ಸಂಸ್ಥೆಗೆ ಅದನ್ನೇ ಮಾಡೋಂಥ ಒಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥೆ ಇದೆ. ಅವರಿಗೆ ಅದನ್ನು ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಅವಾಗ ಚಲೋ ಬರ್ತದೆ ಬಿಡಪ್ಪ, ನಿಮ್ಮ ಕಣ್ಣೆ ಎದುರುಗಡೆ ಬರ್ತದೆ. ಅದನ್ನು ಬರಬೇಕಲ್ಲ, ಅದು ಅದೇನು ಟೈಮ್ ಏನಾರ ಇದನ್ನ ಆಯಿತು. ನಿಮ್ಮ ಟೈಮ್ ತೊಗೊಳ್ಳೋಣ, ನೀವು ಮುಹೂರ್ತಕ್ಕೆ. ಸೊ ಹಂಗೆ ಈಗೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಸೆಟ್ ಆಫ್ ನ್ಯೂ ಚೈನ್, ಯಜಮಾನ ಹೊಸ ಚೈನು ಮೇ 7ನೇ ತಾರೀಕಿಗೆ ಬರ್ತದೆ ಅಂತ ನಿಗದಿ ಆಗಿದೆ. ಚೈನ್ ಸೊ ಇನ್ನು 4 ದಿನ ಮೇ ಎಂಡ್ಗೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಆದರೆ ನಾನು ಮೇ 15ನೇ ತಾರೀಕು ಇಟ್ಕೊಡ್ರಪ್ಪ ಗುರಿ ಅಂತ ಹೇಳಿದ್ದೀನಿ. ಏಕೆಂದರೆ ಮಳೆ ಬಂದರೆ ಇದಕ್ಕೆಲ್ಲ ನಾವು ರೆಡಿ ಮಾಡಬೇಕಲ್ಲ. ಸೊ ಅದಕ್ಕೆಲ್ಲ ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ಎಲ್ಲ ನಾಗರಿಕರು, ಭಾಳ ರೈತರೆಲ್ಲ ಭಾಳ ಖುಷಿಯಾಗಿದ್ದಾರೆ.
ಓಷನ್ ಪಾರ್ಟಿ ಅವ್ರ ಪಾಪ ಬಂದು ಏನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಅವ್ರು ಕೊಡ್ತಾ ಇರಬೇಕಲ್ಲ, ಅವ್ರು ಕೊಡಲಿ. ಅವ್ರು ಕೊಟ್ಟಾಗ ನಾವು ಜಾಗೃತರಿಂದ ನಾವು ಕೆಲಸ ಮಾಡಬೇಕಲ್ಲ. ಸೊ ಅದಕ್ಕೆ ನಾನು ನಮ್ಮೆಲ್ಲ ಲೋಕಲ್ ಲೀಡರ್ಸು, ರೈತರು ಸಹಕಾರ ಕೊಟ್ಟಿದ್ದೀರಿ. ಇದು ಶಾಶ್ವತವಾಗಿ ಇನ್ನು ಮುಂದಕ್ಕೆ 50 ವರ್ಷ ಇದಕ್ಕೆ ಆಯುಷ್ ಇರ್ತದೆ. ಸೊ 50 ವರ್ಷದವರೆಗೂ ಇನ್ನೇನು ಆಗುವುದಿಲ್ಲ ಅಂತೇಳಿ ಅವರು ನಮ್ಮ ತಜ್ಞರು ಕೂಡ ತಿಳಿಸಿದ್ದಾರೆ. ಸೊ ನಾವೆಲ್ಲ ಸೇರಿದ್ದಕ್ಕೆ ನಾವು ಮಾಡ್ತೀವಿ. ನೆಕ್ಸ್ಟು ಅದಾದ ಮೇಲೆ ಮುಂದಕ್ಕೆ ಕೆಲವು ಏನೇನೋ ಯೋಜನೆಗಳಿದೆ, ಅದೆಲ್ಲ ನಾನು ನೆಕ್ಸ್ಟು 15ನೇ ತಾರೀಕು ಇನ್ನು ಫೈನಲ್ ಬರೋಕ್ಕೆ ಬರ್ತೀನಿ. ಅಲ್ಲೇ ಪಕ್ಕದಲ್ಲಿ ಹೆಲಿಪ್ಯಾಡ್ ಮಾಡಿ ಅಂತ ಹೇಳಿದ್ದೀನಿ ಟರ್ಮಿನಲ್ಲಿ ನಮ್ಮ TC ಅವ್ರಿಗೆ. ಸೊ ಇಲ್ಲಿ ಪಕ್ಕದಲ್ಲಾಗದೆ ಹೋದ್ರೆ ಅಲ್ಲೆಲ್ಲ ಮಾಡಿ ಅಂತ ಹೇಳ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.